ಯಾಕೆ ಜಪ ಮಾಡ್ತಾರೆ? ಅವ್ರಿಗೆ ಗೊತ್ತು, ಹಿಂದೂಗೋಸ್ಕರ ಹಿಂದೂಗಳ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿರ್ತಕ್ಕಂಥದ್ದು RSS. ಬಿಜೆಪಿಯ ಎಲೆಕ್ಷನ್ ಅನ್ನ ಗೆಲ್ಸ್ಕೊಡುವ ಒಂದು ಮೆಷಿನರಿ ಇದ್ರೆ ಅದು RSS. ಹೀಗೆ ಸಂಘಟನೆಯಾಗಿ ಬೆಳೆಯುವ ಶಕ್ತಿಯನ್ನು ಏನಾದ್ರು ಬೆನ್ನೆಲುಬಾಗಿ ನಿಂತ್ಕೊಂಡಿರ್ಬೇಕಾದ್ರೆ ಬಿಜೆಪಿಗೆ ಅದು RSS. ಆ ಬೆನ್ನೆಲುಬು ಮುರಿದ್ರೆ ನಾವೇನೋ ಇಲ್ಲಿ ಶಾಶ್ವತವಾಗಿ ಸರ್ಕಾರ ಮಾಡ್ಕೊಂಡು ನಾವು ಬೇಕಾಬಿಟ್ಟಿಯಾಗಿ ದುಡ್ಡು ಮಾಡ್ಬೋದು ಅಂತ ಅವ್ರ ಆಸೆಯಲ್ಲಿದೆ. ಆಮೇಲೆ ಮುಸ್ಲಿಂ ವೋಟರ್ಸ್ಗೆ RSS ಅನ್ನ ಬ್ಯಾನ್ ಮಾಡ್ತಾ ಇದೀವಿ, RSS ಅನ್ನ ಬ್ಯಾನ್ ಮಾಡ್ತಾ ಇದೀವಿ ಅಂತ ಒಂದು ಚಾಕ್ಲೇಟ್ ಅನ್ನ ಕೊಡ್ತಾ ಇದ್ದಾರೆ. ನಾನು ಕೇಳೋ ಪ್ರಶ್ನೆ ಒಂದೇ, ಮಾನ್ಯ ಮಂತ್ರಿಗಳೇ, ನೀವು ITBT ಮಿನಿಸ್ಟರ್ ಆಗಿದ್ದೀರಿ. ITBT ಆಗುಗಳ ಬಗ್ಗೆ ಇಡೀ ಭಾರತದ ರಾಜಧಾನಿ ಸಿಲಿಕಾನ್ ಸಿಟಿ, ದೇಶದ ಸಿಲಿಕಾನ್ ಸಿಟಿ ಬಗ್ಗೆ ಏನಾದ್ರೂ ಒಂದು ಹೂಡಿಕೆನೋ ಒಂದು ಯಾವ್ದೋ ಕಂಪ್ನಿ ತರೋದೋ ಈ ಥರದನ್ನ ಪ್ರೊಡಕ್ಟಿವ್ ಆಗಿ ಮಾಡೋದು ಬಿಟ್ಬಿಟ್ಟು RSS ಬ್ಯಾನ್ ಮಾಡ್ತೀನಿ, ಚಡ್ಡಿ ಬ್ಯಾನ್ ಮಾಡ್ತೀನಿ, ಬಂಟಿಂಗ್ಸ್ಗಳನ್ನು ಬ್ಯಾನ್ ಮಾಡ್ತೀನಿ, ಅಲ್ಲಿ ಪ್ರವೀಣ್ ಕುಮಾರ್ ಅಂತ PDOನ ನಾನು ಕೆಲಸದಿಂದ ಕಿತ್ತಾಕ್ತೀನಿ, ಈ ಥರ ಕ್ಷುಲ್ಲಕ ವಿಷಯಗಳಲ್ಲಿ ನೀವು ತಲೆ ಹಾಕ್ತಾ ಇದ್ದೀರಾ. ಪ್ರತಿ ಸಲ ನಿಮ್ಮ ಮ್ಯಾನಿಫೆಸ್ಟೋಲ್ಲೇ ಇದೆ ರೀ RSS ಬಜರಂಗದಲ್ಲಿ ಬ್ಯಾನ್ ಮಾಡಬೇಕು ಅಂತ. ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ.